ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಅವರು ಎಂಟ್ರಿನ ಕೊಟ್ಟಿದ್ದಾರೆ. ಇದು ಖುಷಿ ಪಡುವಂತ ವಿಷಯ ಅಂತ ಹೇಳ್ಬೋದು. ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಟುವಟಿಕೆನ ಕೊಟ್ಟಿದ್ದಾರೆ, ಎಚ್ಚರಿಸಿಕೊಳ್ಳುವಂತ ಒಂದು ಟಾಸ್ಕ್ ಇದು. ಇನ್ನು ಈ ಚಟುವಟಿಕೆ ಮುಗಿದ ಬಳಿಕ ಎಲ್ಲರೂ ಕೂಡ ತಮ್ಮ ತಮ್ಮ ಜಾಗದಲ್ಲೇ ಕೂತ್ಕೊಂಡು ಮಾತನಾಡ್ತಿರ್ತಾರೆ. ಆದರೆ ತ್ರಿವಿಕ್ರಮ್ ಅವರು ಬೆಡ್ ಮೇಲೆ ನಿದ್ದೆನ ಮಾಡ್ತಿರ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಲ್ಕೊಂಡವ್ರಿಗೆ ಒಂದು ಸೌಂಡ್ ಹಾಕ್ತಾರೆ, ಅದು ನಿಮಗೂ ಕೂಡ ಗೊತ್ತಿದೆ. ಕೋಳಿ ಕೂಗೋ ಸೌಂಡ್ನ ಹಾಕಿದ್ದಾರೆ. ಹಾಗೆ ತ್ರಿವಿಕ್ರಮ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಕ್ಯಾಪ್ಟನ್ ಆಗಿರೋ ಭವ್ಯರು ತುಂಬಾನೇ ಕೋಪದಲ್ಲಿ ತ್ರಿವಿಕ್ರಮ್ ಅವರ ಬಳಿ ವರ್ತಿಸ್ತಾರೆ. ಹಾಗೇನೆ ಸ್ವಿಮ್ಮಿಂಗ್ ಪೂಲ್ ಬಳಿ ಹೋಗಿ ಸ್ಪೂನಲ್ಲಿ ನೀರನ್ನ ಹಾಕಿ ಅಂತ ಕೂಡ ಒಂದು ಪನಿಷ್ಮೆಂಟ್ ಕೂಡ ತ್ರಿವಿಕ್ರಮ್ ಅವ್ರಿಗೆ ಇಲ್ಲಿ ಭವ್ಯ ಅವರು ಕೊಡ್ತಾರೆ. ಈಗಂದ್ರೆ ಈಗಲೇ ಹೇಳಿದ್ರೆ ಹೆಂಗೆ ಸಾಧ್ಯ ಅಂತ ಕೂಡ ತ್ರಿವಿಕ್ರಮ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾನೇ ಟೈಮ್ ಆಗಿರೋ ಕಾರಣಕ್ಕೆ ತ್ರಿವಿಕ್ರಮ್ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲಾನು ನಿಮ್ಗೆ ಹೇಳ್ತಾ ಕೂರೋದಕ್ಕಾಗಲ್ಲ, ಹೋಗಿ ಮಾಡಿ ಅಂತ ಕೂಡ ಭವ್ಯ ಅವರು ಇಲ್ಲಿ ವಾದಿಸ್ತಿರ್ತಾರೆ. ಇನ್ನು ಮಾತಿಗೆ ಮಾತು ಬೆಳೆದು ಮೊದಲ ಬಾರಿಗೆ ತ್ರಿವಿಕ್ರಮ್ ಅವರ ಜೊತೆ ಜೋರಾಗಿನೇ ಭವ್ಯ ಅವರು ಜಗಳವನ್ನ ಮಾಡ್ತಾ ಇದ್ದಾರೆ. ಈಗಲೇ ಅಂದ್ರೆ ಹೇಗೆ ಸಾಧ್ಯ ಭವ್ಯ, ಮಾಡೋಕ್ಕಾಗಲ್ಲ ಭವ್ಯ ಅಂತಲೂ ಕೂಡ ತ್ರಿವಿಕ್ರಮ್ ಇಲ್ಲಿ ಹೇಳ್ತಿರ್ತಾರೆ. ಹಾಗಾಗಲ್ಲ ವಿಕ್ರಿ, ನಿಮ್ಗೆಲ್ಲಾನು ಹೇಳ್ತಾ ಕೂರೋದಕ್ಕಾಗಲ್ಲ ವಿಕ್ರಮ್ ಅಂತ ಕೂಡ ನಿಮ್ಗೇನು ಪ್ರಾಬ್ಲಮ್ ಅಂತಲೂ ಕೂಡ ಇಲ್ಲಿ ಭವ್ಯ ಅವರು ವಾದನ ಮಾಡ್ತಿರ್ತಾರೆ. ಇನ್ನು ಊಟ ಮಾಡ್ತಿರುವಂಥ ಸಮಯದಲ್ಲೂ ಕೂಡ ತ್ರಿವಿಕ್ರಮ್ ಅವರು ವಾದನ ಮಾಡ್ತಿರೋದ್ರಿಂದ ನಾನು ನಿಮ್ಮ ಜೊತೆ ಮಾತಾಡ್ತಾ ಕೂತ್ಕೊಳ್ಳ ಅಥವಾ ಊಟ ಮಾಡಲ ಅಂತ ಹೇಳಿ ಮಾತನಾಡ್ತಿರ್ತಾರೆ. ನೀವೇನಾದರೂ ಮಾಡ್ಕೊಳ್ಳಿ ಅಂತ ತ್ರಿವಿಕ್ರಮ್ ಇಲ್ಲಿ ಹೇಳಿದಾಗ ಕೋಪದಲ್ಲೇ ಊಟನ ಬಿಸಾಕಿ ಹೋಗ್ತಾರೆ ಇಲ್ಲಿ ಭವ್ಯ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಕ್ಯಾಪ್ಟನ್ ಆಗಿರೋ ಭವ್ಯ ಅವರು ತ್ರಿವಿಕ್ರಮ್ ಅವರ ಮೇಲೆ ಒಂದು ಪನಿಷ್ಮೆಂಟ್ನ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಅವರು ಈಗ ಮಾಡೋದಕ್ಕಾಗಲ್ಲ ಅಂತ ಕೂಡ ಹಿಂಜರಿದಿದ್ದಾರೆ. ಇನ್ನು ಮೊದಲ ಬಾರಿಗೆ ಜೋರಾಗಿನೇ ಜಗಳವನ್ನ ಮಾಡ್ತಾ ಇದ್ದಾರೆ ಭವ್ಯ ಅಂತಾನೆ ಹೇಳ್ಬೋದು. ಇನ್ನು ನಿದ್ದೆ ಮಾಡ್ತಿರುವಂಥ ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಕೊಟ್ಟಂಥ ಪನಿಷ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ನಂತರ ವಿನ್ನರ್ ಯಾರಾಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.